ಈಗೇನು ಹೋಗ್ಬೇಕಂತ ಒಟ್ಟು ತೀರ್ಮಾನ ಮಾಡಿ ಅನ್ನ. ಆತ ನಾ ಹೋಗೋದಿಲ್ಲ. ಇನ್ನೇ ನೀವು ಸೇರೆ ಕುಡಿಯಂಗಿಲ್ಲ ನೋಡು, ಒಟ್ಟ ಕುಡಿಯಂಗಿಲ್ಲ. ಮತ್ತೆ ಈಗ ಹೇಳಕತ್ತೆ ನೀವು ರೊಕ್ಕ ಉಳಿಸ್ಬೇಕು, ಒಂದು ಬರ ಉಳಿಸ್ಬೇಕು ಅಂದ್ರೆ ರೊಕ್ಕ ಉಳಿಸಿ 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 ನಾಳೆ ಸತ್ತಿನ ಯಮಧರ್ಮ ಕೇಳ್ಬೇಕು ಏನ್ ಜೀವನದಾಗ ಎಂಜಾಯ್ ಮಾಡಿದಿ ಅಂತೇಳಿ. ಏನಿಲ್ಲ ಬರೀ ರೊಕ್ಕನ ಉಳಿಸ್ಯಾವ ನಾವು ಅಂತ ಹೇಳ್ಬೇಕು ನೋಡು. ಅಲ್ಲ ನೀನು ಹೋಗೋದು ನರ್ಕಕ್ಕೆ ಬಿಡು ಫಿಕ್ಸ್, ಅದು ನಂಗೆ ಗೊತ್ತು. ನಾನು ಹೋಗೋದು ಸ್ವರ್ಗಕ್ಕೆ ಗೊತ್ತನ. ಅದು ಹೋಗ್ಲಿ. ಅಲ್ಲ ಈ ಒಟ್ಟು ನಾ ಕುಡಿದಕ್ಕೆ ಇದಕ್ಕೆ ಏನು ಸಂಬಂಧಲೇ? ಮತ್ತೆ ರೊಕ್ಕ ಚಕವು ಆದವಕವು ಇದಕ್ಕವು ಬೇಡ ಏನು ಎತ್ತ ಅಂತ ಬಾಯ್ ಮಾಡಾತಿರಿಲ್ಲ. ಮತ್ತೆ ಹಂಗ ರೊಕ್ಕ ಚಕವು ಹೋಗ್ಬೇಡ್ರಿ ಅಷ್ಟೇ. ನೀವು ಇನ್ನ ಕುಡಿಬೇಡ್ರಿ, ಬರೀ ನಾವು ಬೇಕ ರೊಕ್ಕ ಉಳಿಸಿ ಮಾಡ್ಲಿ. ಈಗ ನೀನು ನಿನ್ನ ಮಗ ಇಬ್ರು ಹೋಗೋರ್ನ? ಅಪ್ಪ ಇಲ್ಲ ನಾ ಅಂಟಿಲ್ಲ. ಅವ್ವ ಆರಾಮ್ ಹೋಗ್ ಬರ್ಲಪ್ಪ. ಪಾಪ ಅವು ಎಲ್ಲಿ ಹೋಗೋದೈತಿ? ಅಯ್ಯೋ ನನ್ ಬಂಗಾರ ನಂದೇ ಮಗ ಬಾರಪ್ಪ. ಮುಂದ್ಲರ್ ಸಹ ನನ್ ಮಗ ಟಾಪ್ನಾಗ ಬರ್ತಾನ. ಅಲ್ಲಿಂದ ಬರ್ತಾನೆ, ನಿಂಗೆ ಏನೇನಕತಿ ಎಲ್ಲ ತಗೊಂಡ್ಬರ್ತೀನಿ. ಹ್ಞೂ ಅವ ಆತಿಲ್ಲ. ನನ್ನ ಮಗನ ಸಮಸ್ಯೆ ಬಗೆಹರಿತ ಅವ ಬರೋದಲ್ಲ, ನಾ ಒಬ್ಬಕ್ಕೆ. ಹೋಗಿ ಬರ್ತೇನೆ. ಏನ ಮನಿ ಕಡೆ ಜಾಕಿ ಹುಷಾರಿ. ಅಲ್ಲ ಮತ್ತೆ ನನಗೆ ಅಡಿಗೆ ಮಾಡೋಕ್ರು ಯಾರ್ಲಿ? ಅಲ್ರಿ ಈಗ ನೀವು ಅಲ್ಲೇ ನಿಮ್ಮ ಅಣ್ಣನ ಮನಿ ಕಡೆ ಅಲ್ಲೇ ಇಲ್ಲೇ ಹೋಗ್ತಿರಲ್ಲ 20 ಸಲ, ಅವಾಗೆಲ್ಲ ನಾನು ಒಬ್ಬಕ್ಕೆ ಜೀವನ ಕಳೆಯಂಗಿಲ್ಲನ? 2-3 ದಿನ ಬಿಟ್ಟು ಹೋಗಿರಲ್ಲ, ಅವಾಗ ನಾ ಹೆಂಗಿರ್ತೀನಿ ಹೇಳ್ರಿ? ಬಾರಿ ನಿಮ್ದು ಕತಿ ಆತಾಗ. ಯಾವಾಗ ನೋಡಿದ್ರು ಏನಾರ ಒಂದು ಇರತೈತಿ ನಿಮ್ದತ್ತಾಗ. ಏನಾಗಲ್ಲ ಸುಮ್ಮನಿರಿ. ಮಾಡು ಅದು ಏನೇನು ಮಾಡ್ತೀಯ ಮಾಡು. ನಿನ್ನ ಗಂಡನ ಎದ್ರಿಕೆ ಏಟ್ರ ಇದ್ರೆ ಹಿಂಗೆ ಮಾಡಿ ಏನು ನೀನು? ಮಾಡು. ಇದಕ್ಕೆ ಏನು ಹೇಳೋದು? ಇದಕ್ಕೆ ಹುಚ್ಚರು ಸಂತಿ ಮತ್ತೇನೈತಿ? ಮಾಡು ಅದು ಏನೇನು ಮಾಡ್ತೀಯ ಮಾಡು. ನಾನು ಅದ ಅನ್ನತೀನಿ. ಈ ನಮ್ಮನಿ ರೊಕ್ಕ ಹಾಳು ಮಾಡ್ತೀಯ ಅಂತಂದ್ರೆ ಏನು ಹೇಳೋದೈತಿ ಇದಕ್ಕೆ? ಮನಿ ಹೆಣ್ಮಕ್ಳು ರೊಕ್ಕ ಉಳ್ಸಾಕ್ ಬಡ್ದಾಡ್ಬೇಕು, ಅದನ್ನ ಬಿಟ್ಟು ಈ ನಮ್ಮನಿ ರೊಕ್ಕ ಹಾಳು ಮಾಡಕ್ಕಲ್ಲ. ಮಾಡೋದು ಏನೇನು ಮಾಡ್ತೀಯ ಮಾಡು. ನಾನು ಎಲ್ಲದಕ್ಕೂ ತಲೆ ತಕೊಂಡು ನಿಂತು ಬಿಡ್ತೇನೆ. ನಿನ್ನ ಪಾಡಿಗೆ ನೀರು ಖರ್ಚು ಮಾಡು, ನಾನು ಪಾಡಿಗೆ ನಾ ಖರ್ಚು ಮಾಡ್ತೇನೆ. ನಿನ್ನ ಮ್ಯಾಗ ಏನಂತಿ? ಹೇಳಿದ್ರ ಮನುಷ್ಯ ಆದರೂ ತಿಳ್ಕೊಬೇಕು. ಅವ್ರೇನೋ ಶಾಂತಕ್ಕ ಗೌಡ್ರು ಅವ್ರವ್ರು ಕಳ್ಳು ಬಳ್ಳಿ ಅವ್ರವ್ರು ಹೊಕ್ಕಾರ. ನಿನಗೆ ಎದಕ್ ಬೇಕು ಅಂತೇನ ತಗ ಕುಣಿತಾಳಂದಳತಿ ಅವ್ರ ಜೊತೆಗೆ ಹೋಗಾಕತ್ತಾಗ. ಇಕ್ಕ ಮನೆ ಕಾಲ್ ನಿಲ್ಲದಲ್ಲನ? ವಾ ದೇವ್ರೆ, ನೀವು ಮನೆ ಉಳಿ ಜಾತ್ರೆ ಅಂತ ಹೋಗಿ ಬಂದ್ರಿ, ನಾ ಹೋದ್ನೇನ? ಅಚ್ಚಿ ಸಲ ನಿಮ್ಮೂರಾಗ ಅದೇನೋ ಇತ್ತಂತ ಹೋಗಿ ಬಂದ್ರಿ, ನಾ ಹೋಗಿದ್ನೇನ? ಇದೇ ರೀತಿ ನೀವು ಎಷ್ಟು ಕಡೆ ಅಡ್ಡಾಡ್ತೀರಿ. ನಾ ಸುಡ್ಗಾಡಿ ಸುಡ್ಗಾಡ್ದಾಗ ಹೋಗುದಿಲ್ಲ. ಇದ ಮನಿ ಇದ ಕೆಲಸ ಇದ ಊರು ಅಂತ ಬಿದ್ದಿರ್ತೇನೆ. ಇದೊಂದು ಹೊಂಟಿದ್ದಕ್ಕೆ ಇಷ್ಟಿರ್ತೈತಿ, ಆ ಸೀಟ್ ಬರುವಂತಕ್ಕ ನಾ ಹೋಗಕ್ಕೆ. ಅಲ್ಲ ಊರ ಮಂದಿ ಎಲ್ಲ ಕರೆದ್ರಪ್ಪ, ನನ್ನ ಮಗ ಸುಸಿನೊಂದು ಕರೆದಿದ್ರ ಅಕ್ಕಿತ್ ಬಿಡ್ಲ, ಅವು ಬರ್ತಿದ್ವು. ಅತ್ತಿ ನೀನ್ ಇನ್ನೊಂದ್ ತರ ಶುರು ಮಾಡ್ಬೇಡಿ. ಈಗ ನೀನೇ ಅಲ್ಲ ಅಂದಿದ್ದು, ನಾವ್ ಅಷ್ಟೇ ಹೋಗ್ಬರನ್ ಬಿಡು, ಕರಿ ಅವಶ್ಯಕತೆ ಇಲ್ಲ ಅಂತೇಳಿ. ಅಯ್ಯ ನಾ ಅಂತೇನ್ಲ ಹಂಗಂತೇಳಿ ಹೇಳಿದ್ದೆಲ್ಲ ಮಾಡ್ಬಿಡ್ತೀಯನ. ಈಗ ಅವ್ರನ್ನ ಕರೆದಿಲ್ಲ ಹಂಗ ಮತ್ತೆ ನಮ್ಮವ್ರನ್ನ ಕರ್ಕೋಬೇಕಲ್ಲ. ಮೊದ್ಲು ನಾವು ಯಾರ್ಯಾರು ಹೋಗ್ತೇವೆ ಅನ್ನೋದೆಲ್ಲ ಇದಾಗಬೇಕು. ಆಮ್ಯಾಗ ಸೀಟ್ ಉಳಿದ್ರೆ ಬೇರೆದವ್ರಿಗೆ ಹೇಳ್ಬೇಕು. ಅದನ್ನ ಬಿಟ್ಟು ನೀವು ನಮ್ಮವ್ರನ್ನ ಬಿಡ್ತೀರಪ್ಪ, ಮೊದ್ಲು ಮಂದಿಗೆ ಹೇಳಕ್ ಬಿಡ್ದಾಡ್ತೀರಿ. ಈಗ ನಾವು ಹಾಕೊಂಡಿರೋ ಸೀಟ್ ಲೆಕ್ಕಕ್ಕೆ ಬಸ್ಸಿಂದ ಇದಕ್ಕೆ ಎಲ್ಲ ಕರೆಕ್ಟ್ ಆಗೈತತಿ. ಆಯ್ತು ತೋರಪ್ಪ, ಏನಾರ ಮಾಡಿ ಹೋಲಪ್ಪ. ಅಪ್ಪ ನಾನು ಫೋನ್ ಮಾಡಿ ಹೇಳೇನಿ. ಅಪ್ಪ ಮ್ಯಾನೇಜರ್ಗೆಲ್ಲ ಸರಿಯಾಗಿ ಹೇಳೇನಿ. ನೀವೇ ಮಾಡ್ಕೊಂಡು ಹೋಗ್ರಿ, ನನಗೆ ಬರೋಕ್ಕಾಗಲ್ಲ. ಒಂದು 8-10 ದಿನ ಅಂತರೂ ರಜಾ ಬೇಕು. ಹಿಂಗೆ ಹೋಗ್ತಾ ಇದ್ದೀನಿ ಟ್ರಿಪ್ಪಿಗೆ. ಪೂರ್ತಿ ಏನೇ ಫೈಲ್ಸ್ ಏನೇ ಇದ್ದರೂ ಅಲ್ಲಿ ನನಗೆ ಫೋನಿಗೆ ನೀವು ಮೇಲ್ ಮಾಡಿರಿ. ನಾನು ಲ್ಯಾಪ್ಟಾಪ್ ತೊಗೊಂಡೋಗಿರ್ತೇನೆ, ಬೇಕಾದ್ರೆ ಅಲ್ಲೂ ಇದು ಮಾಡಿರಿ. ನಾನೆಲ್ಲ ಮೇಲ್ ಮುಖಾಂತರನೇ ಇದು ಮಾಡ್ತೀನಿ. ಸೈನ್ ಯಾವಾರ ಆಗೋದಿದ್ರೆ ಈಗ ಹೇಳ್ಬಿಡ್ರಿ, ಎಲ್ಲ ಮಾಡ್ತೀನಿ ಅಂತ ಹೇಳಿದ್ದೆ. ಅವರೆಲ್ಲ ಒಂದಿಷ್ಟು ಫೈಲ್ಸ್ ಕೊಟ್ಟಿದ್ರಪ್ಪ, ಅದನ್ನೆಲ್ಲ ನೋಡಿ ಚೆಕ್ ಮಾಡಿ ಕರೆಕ್ಟಾಗಿ ಒಂದು ಸ್ವಲ್ಪ ಸೈನ್ ಮಾಡೋದಿದ್ವು, ಎಲ್ಲ ಮುಗಿಸ್ಕೊಂಡೇನಿ. ಈಗ ಕೆಲಸ ಯಾವುದು ಬಾಕಿ ಇಲ್ಲಪ್ಪ. ಈಗ ಕಳ್ಸೋದೆಲ್ಲ ಲೋಡೆಲ್ಲ ಮುಗಿದೈತೆ. ಆರಾಮಾಗಿ ಹೋಗಿ ಬರ್ಬೋದು ಒಂದು 8 ದಿನ. ಫಸ್ಟ್ ಕೆಲಸ, ಆಮೇಲೆ ಏನು ಉಳಿದಿದ್ದು. ಕಾಯಕವೇ ಕೈಲಾಸ ಅನ್ನೋದು ಮರಿಬೇಡ. ಏನ ಅನ್ಸಿಕಂತ ನಿನ್ನಂಗೆ ನಿನ್ನ ಮಗ ಆಗಲ್ ಬಿಡು ಕೆಲಸದಾಗ. ಅತಿ ಏನು ಹೇಳಿದೈತಿ, ಬ್ಯೂಟಿಫುಲ್ ಪಾಯಿಂಟ್. ಅತಿ ಅಪ್ಪನಂಗೆ ಮಗ ಮಾಡಕತ್ತೀನತಿ. ಸ್ವಲ್ಪ ವ್ಯತ್ಯಾಸ ಇರ್ತೈತಿ, ಎಷ್ಟೇ ಆದ್ರೂ ಅಪ್ಪನೇ ಮಗನೇ. ಆಯ್ತು ಬಿಡಪ್ಪ. ಈಗ ಅದು ಬಿಡು, ಬಟ್ಟೆ ತುಂಬ್ಕೊಂಡು ತಯಾರಾಗಿಯಾ? ಮೊದ್ಲು ನನಗೆ ಇವತ್ತು ದವಾಖಾನಿಗೆ ಹೋಗಿ ಸ್ವಲ್ಪ ಕಣ್ಣು ತೋರಿಸ್ಕೊಂಬರ್ಬೇಕಪ್ಪ. ಏನು ಚಸ್ಮಾ ಬಂದೈತೆ ಏನೋ, ಕಣ್ಣು ಭಾಳ ವಿಪರೀತ ನೋವು ಅಂದ್ರೆ ನೋವು. ಅಯ್ಯೋ ಹಂಗಿದ್ರೆ ಅದನ್ನ ಇದು ಮಾಡಕ್ಕೆ ಹೋಗ್ಬೇಡ, ಮೊದ್ಲು ಹೋಗಿ ತೋರಿಸ್ಕೊಂಬ. ಏನೋ ವಯಸ್ಸಾದಂಗೂ ಇಂಥವೆಲ್ಲ ಇದಾಕ್ಕವು. ಅದಕ್ಕೆ ನಾ ಹೇಳ್ತೇನೆ, ಈಗ ನಿನ್ಗೆ ಆರೋಗ್ಯವಾಗಿರ್ಬೇಕು ಅಂದ್ರೆ ನಾ ಹೇಳ್ದಂಗೆ ಇದು ಮಾಡು ಅಂತೇಳಿ ಎಲ್ಲಿ ಕೇಳ್ತೀನಿ ನನ್ನ ಮಾತು. ಅಯ್ಯೋ ಅತ್ತಿ, ಅದು ನಿಂಗೇನಾಗಿಲ್ಲ? ನಿಮ್ಮ ಅವನಕ್ಕಿಂತ ಆರೋಗ್ಯವಾಗದೇನಪ್ಪ ನಾನು. ಯಾಕೆ ಹೇಳ, ಹಣ್ಣು ತರಕಾರಿ ಹೌದನ್ನಂಗೆ ಕಾಯಿಪಲ್ಲೆ ಎಲ್ಲ ತಿಂತೇನೆ, ಡ್ರೈ ಫ್ರೂಟ್ಸು ಎಲ್ಲ ತಿಂತೇನೆ. ನಾನು ಗೊತ್ತನ ಇಂಥವು ತಿನ್ನೋದಕ್ಕೆ ಅಷ್ಟು ಆರಾಮದೇನೆ ನಾನು. ಇಲ್ಲ ಅಂದ್ರೆ ಇರ್ತಿದ್ನೇನ ಹೇಳಂಗಾರ ನೋಡೋಣ. ಎಲ್ಲ ತಿಂದು ಶರೀರ ಗಟ್ಟಿಮುಟ್ಟಿ ಇಟ್ಕೋಬೇಕು. ಚಿಂತೆ ಏನು ನಿಮ್ಮ ಅವ್ಗ ಏನು ಕಮ್ಮಿ ಆಗೈತಿ? ಎಲ್ಲ ಕೊಟ್ಟನಪ್ಪ ದೇವ್ರು. ಅದು ಮೇನ್ ನನ್ನ ತಮ್ಮನಂತ ಬಂಗಾರದಂತ ಗಂಡನ ಕೊಟ್ಬಿಟ್ಟಾರ. ಮತ್ತೇನು ಚಿಂತೆ ಏನು ನಿಮ್ಮ ಅವ್ಗ? ಏನೂ ಇಲ್ಲ, ಆರಾಮಾಗಿ ಇರೋದು ಬಿಟ್ಟು ಒಣಾದ ಯೋಚನೆ ಮಾಡ್ತಾಳೆ. ಹಂಗೇನಿಲ್ಲ ಬಿಡ್ರಿ ಅತ್ತಿಯಮ್ಮ, ನಾನು ಯಾವ ಚಿಂತೆ ಮಾಡಕ್ಕೆ ಹೋಗ್ಲಿ, ಆರಾಮಾಗಿ ಅದೇನಪ್ಪ, ಯಾವ ಚಿಂತಿಲ್ಲ ಏನಿಲ್ಲ, ಆರಾಮದೇನಿ. ಒಂದು ಸ್ವಲ್ಪ ಇದು ಏನಂತಂದ್ರೆ ಯಾಕೋ ಒಂಥರ ಭಾಳ ದಿನ ಆತ ಕಣ್ಣು ಒಂದು ಸ್ವಲ್ಪ ನೋವು. ಅಷ್ಟು ಬಿಟ್ರೆ ಮತ್ತೇನಿಲ್ಲ. ಒಂದ್ಸಲ ಅಕ್ಕತ್ತಂಗೆ ಏನು ಮಾಡೋಕ್ಕತ್ತೆ ಹೇಳ್ರಿ. ಈ ಕಣ್ಣು ಈ ಚಸ್ಮಾ ಅದು ತಲೆ ಹೊಡೆತಕ್ಕೂ ಆತು, ಚಿಂತೆ ಮಾಡಿದ್ರೆ ಬರ್ತಾವಂತ ಏನಿಲ್ಲ. ಒಂದ್ಸಲ ಕಣ್ಣು ವೀಕ್ ಅದು ಇರ್ತಾವಲ್ಲ, ಹಂಗಾಗಿನೂ ಆಗಿರ್ಬೋದು. ಅವ ಹಂಗಾರೆ ನಡ್ಬಿಡು. ಈಗ ನಾ ಇವತ್ತು ಖಾಲಿನೇ ಅದೀನಿ, ಹೋಗಿ ಬಂದ್ಬಿಡಂಬ ಹಾಸ್ಪಿಟ್ಲಿಗೆ. ಇಲ್ಲೇ MM ಜೋಶಿ ಕಡೆ ಹೋಗಿ ಬಂದ್ವಿ ಅಂದ್ರೆ ಪಟ್ಟನ ಕಣ್ಣು ಎಲ್ಲ ಚೆಕಪ್ ಮಾಡ್ತಾರೆ. ಪಾರ್ವತಿ ಹೋಗಿ ಬಂದ್ಬಿಡು, ಕಣ್ಣು ತೋರಿಸ್ಕೊಂಡು ಬಂದ್ಬಿಡು. ಯಾಕಮ್ಮ ಏನಾಯ್ತು? ಕಣ್ಣು ಹೊಡ್ತಾವ, ಅದ್ರ ಸಂಬಂಧ ದವಾಖಾನಿಗೆ ಹೋಗೋಣ ಅಂತ ಅಷ್ಟೇ, ಮತ್ತೇನಿಲ್ಲ. ಆರಾಮ ಅದೇನವ, ನನಗೇನಾಗಿಲ್ಲ ದಾಡಿ. ನಂಗೇನ
ಅಲ್ಲ ಕೇಳ್ಬೇಕು ಅಂದೆ ನೆನಪೇ ಹಾರ್ಬಿಟ್ಟೆ. ಅಲ್ಲ ಏನು ನಿಮ್ಮ ಅತ್ತಿ ಏನೋ ಬಂದಿಲ್ಲ ಇದ ಊರಾಗ ಹುಬ್ಬಳ್ಳಿಯಾಗ ಮನಿ ಮಾಡ್ಯಾರಂತೆ, ಹೌದಾ? ಹಾ ಹೌದೇಕ, ನಿಮಗೆ ಗೊತ್ತಿಲ್ಲ? ಅಯ್ಯ ನಮ್ಮಕ್ಕೆ ಆಕೆಲ್ ಬಾಯ್ ಬಿಡ್ತಾಳ. ಅಲ್ಲ ನೀನು ಮೊನ್ನೆ ಹೋಗಿ ಬಂದಿ ಅಂತೆ, ಅಲ್ಲ ನೀನು ಒಂದು ಮಾತು ಹೇಳಿಲ್ಲವ, ಎಲ್ಲ ಕದ್ದು ಮುಚ್ಚಿನೇ ಮಾಡ್ತೀರಿ. ಮೊನ್ನೆ ನೀನು ನಿಮ್ಮ ತಂಗಿ ಇಬ್ರು ಹೋಗಿ ಬಂದಿರಂತೆ ಮನಿಗೆ, ಏಕ ಏಕ ಹೇಳಕ್ಕಾಗಲ್ಲನ ಒಂಚೂರರ? ಹೌದಾ ಪಾರ್ವತಿ, ಮತ್ತೆ ಮಾರ್ಕೆಟ್ ಹೋಗ್ತೇನೆ ಅಂತ ಹೋದ್ರಲ್ಲ? ಹಾ ಅಮ್ಮ, ಅದು ಮಾರ್ಕೆಟ್ ಹೋಗ್ತೇನೆ ಅಂತೇಳಿ ಹೋಗಿದ್ದು. ಅದು ಏನಾತಂದ್ರೆ ಅಲ್ಲಿ ದಾರ್ಯಾಗ ಅತ್ತಿ ಸಿಕ್ಕ್ರ. ಏನತ್ತಿ ಇಲ್ಲೇ ಅಂತಂದೆ. ಇಲ್ಲವಾ ಈಗ ಇಲ್ಲೇ ಮನಿ ಮಾಡೇವಿ ಹೇಳ್ಬೇಕಂತಿದ್ದೆ, ಅಷ್ಟೊತ್ತಿಗೆ ನೀನೇ ಸಿಕ್ಕಿ. ಈಗ ಇರ್ಲಿ ನಾನು ನಾಳೆ ನಾಡ್ದಂಗೆ ಫೋನ್ ಹಚ್ಚನಂತಿದ್ದೆ. ಈಗ ಅದೇ ಬಂದು ಸೆಟ್ ಆಗಿತ್ತಲ್ಲ ಸಾಮಾನು, ಅದು ಹೊಂದಿಸ್ಕೊಳ್ಳೋ ಕೆಲಸ, ಹಾಗಾಗಿ ಹಚ್ಚಿದ್ದಿಲ್ಲ. ಹೆಂಗಿದ್ರು ಭೇಟಿ ಆಗಿರಲ್ಲ, ಬರ್ರಿ ಒಂಚೂರು ಮನಿ ಇಲ್ಲೇ ಇತ್ತು ತೋರಿಸ್ತೇನೆ ಅಂತೇಳಿ ಬಲವಂತ ಮಾಡಿ ಕರ್ಕೊಂಡು ಹೋದ್ರು, ಬಿಡ್ಲೇ ಇಲ್ಲ. ಓಹ್ ಆತ ಅವ್ರು ಕರ್ಕೊಂಡು ಹೋದ್ರು. ಬಂದ್ಮೇಲೆ ಹೇಳಿದೆ ನೀನು ಹೇಳಿದೆ ಅಂತ ಅನ್ಕೊಂಡೇನ, ನೆನಪು ಹಾರಿದ್ನೇನ. ಅಕ್ಕ ಇದ್ರಾಗ ಹೇಳೋ ಅಂತದ್ ಏನೈತಿ? ಹೇಳ್ಬೇಕು ಅಂದ್ರೆ ಅಷ್ಟೊಂದು ಸೀರಿಯಸ್ ವಿಷಯ ಅಲ್ಲಲ್ಲ, ಹೇಳ್ಬೇಕು ಅಂತ ಅನ್ಸಿದ್ರೆ ಹೇಳ್ತಿದ್ರು, ಅದ್ರಾಗ ಏನೈತಿ ಬಿಡಕ. ಆಯ್ತು ಬಿಡಪ್ಪ. ಮಾರ್ಕೆಟ್ಗೆ ಹೋಗಿ ಏನೇನು ತಂದ್ರೆ? ಆಟೋ ತನ ಹೋಗಿದ್ರಲ್ಲ, ಸಂಜೆ ಮಠ ಹೋದ್ರವ, ಬೆಳಗ್ಗೆ ಹೋದ್ರ. ಏನು ತಂದ್ರಿ ಆಟೋ ತನ ಹೋಗಿ? ಇಲ್ಲ ನನಗೇನು ತೊಗೊಳೋದು ಇದ್ದಿದ್ದಿಲ್ಲ ಅಮ್ಮ. ಅದು ಏನಂದ್ರೆ ನಮ್ಮ ಅಶ್ವಿನಿ, ಇದು ಲಕ್ಷ್ಮಿಗೆ ತೊಗೊಳೋದು ಇದ್ದಿದ್ದು. ಆಕಿ ಅಂದ್ರೆ ಈಗ ಮೊದ್ಲು ಇದ್ದಿದ್ಕಿನ ಈಗ ಅವ್ರ ಮನೆಗೆ ಹೋಗ್ಯಾಳಲ್ಲ, ಅವ್ರ ಮನೆಯಾಗಿ ಹೆಂಗಿರ್ಬೇಕು ಏನು ಎಂತ ಅರ್ಬಿ ಬೇಕು ಏನೋ ತಾನೇ ಅಡ್ಡಾಡಿ ತೊಗೊಂಡ್ಲ, ಸ್ವಲ್ಪ ಜೊತೆಗೆ ಬಾ ಅಕ್ಕ ಅಂತ ಕರೆದಿದ್ಲ, ಹಂಗಾಗಿ ಹೋಗಿದ್ದೆ ಅಷ್ಟೇ. ಅಶ್ವಿನಿನೇ ಕರೆದ್ಲಂತೆ. ಅಶ್ವಿನಿ ಕೆಲಸ ಅದು ಇದು ಇದ್ದಿದ್ದಕ್ಕೆ ಆಗಿಲ್ಲ. ಇಲ್ಲಾಂದ್ರೆ ಆಕಿನೇ ಕರ್ಕೊಂಡು ಹೋಗಿದ್ಲಕ್ಕಿ. ನನಗಿಂತ ಜಾಸ್ತಿ ಅವರಿಬ್ಬರೇ ಅಲ್ಲ, ಒಂದು ವಾರಿಯರ್, ಆಮೇಲೆ ಒಂಥರ ಕಂಫರ್ಟ್ ಇರ್ತೈತಿ. ಹಾಗಾಗಿ ಆಕಿ ಕೆಲಸ ಇದ್ದಿದ್ದಕ್ಕೆ ಈಕಿ ನನ್ನ ಕರೆದ್ಲ, ನಾ ಹೋಗಿ ಬಂದೆ ಅಷ್ಟೇ. ಅಯ್ಯೋ ಪಾರ್ವತಿ, ಇರ್ಲಿ ಬಿಡವ, ನೀ ಏನೋ ಒಂದು ತಂದಿಯ ಮಾಡಿಯ ಮತ್ತೊಂದು ಹೋಗ್ಲಿ ಬಿಡ, ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಂತಿ? ಹಂಗ ಇವ್ರು ಅತ್ತಿಗೆಮ್ಮರ ಅವರು ಒಟ್ಟು ಏನು ಎತ್ತ ಎಲ್ಲ ವಿಷಯ ಗೊತ್ತಾಗ್ಬಿಡ್ಬೇಕು ಅವರಿಗೆ, ಇಲ್ಲಾಂದ್ರೆ ಸಮಾಧಾನ ಆಗಂಗಿಲ್ಲ. ನೀನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಏನು, ಆರಾಮಾಗಿರೋ ಹೋಗು. ಇದು ನಿಂದೇನು ಕೆಲಸ ಐತೆ ಅದನ್ನು ಮಾಡ್ಕೋ. ಇಲ್ಲ ಜಳಕಕ್ಕೆ ಹೋಗಿ ಬಂದೆ ಅಷ್ಟೇ, ಹುಡುಗರು ಮಕ್ಕೊಂಡ್ವಿ ಎರಡು. ಇವನು ಇಲ್ಲೇ ನಿದ್ದೆ ಮಾಡ್ಯಾನ ಅಷ್ಟೇ. ಜಳಕಕ್ಕೆ ಹೋಗಿದ್ದೆ, ಮತ್ತೇನಿಲ್ಲ. ಅಮ್ಮ ಮಧ್ಯಾಹ್ನಕ್ಕೆ ಚಪಾತಿ ಮಾಡ್ಲಾ ರೊಟ್ಟಿ ಮಾಡ್ಲಾ? ರೊಟ್ಟಿನೇ ಮಾಡ್ಬಿಡವ, ಚಪಾತಿ ಹೀಟ್ ಏನು, ನಾನೊಂದೆರಡು ತಿಂದು ದವಾಖಾನಿಗೆ ಹೋಗ್ಬರ್ತೀನಿ. ಅವ ನೀನೀಗ ತಿನ್ಕೊಂತೆಲ್ಲ ನಿಂತಿ ಅಂದ್ರೆ ತಡ ಆಕೈತಿ ಹೋಗಾಕ. ಏನ ಈಗ ತಿನ್ನೋದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ, ಮೊದ್ಲು ನಾವು ಹೋಗಿ ಬರೋಣ ನಡಿ. ಅಲ್ಲೇ ದಾರ್ಯಾಗ ಹೋಗ್ತಾ ಬೇಕಾರೆ ಇದು ಉಡುಪಿ ಹೋಟ್ಲು ಅವೆಲ್ಲ ಅದಾವಲ್ಲ, ದಾರ್ಯಾಗ ಒಂದು ಪ್ಲೇಟ್ ಇಡ್ಲಿ ಏನೋ ಒಂದು ಊಟ ಮಾಡ್ಕೊಂಡು ಒಟ್ಟು ಹೋಗೋಣಂತೆ ನಡಿ. ಈಗ ಲೇಟ್ ಆಗತ್ತೆ, ಚೀಟಿ ಮಾಡಿಸ್ಬೇಕಲ್ಲ ಈ ಡಾಕ್ಟರ್ಸ್, ಮತ್ತು ಅವರು ಸಂಜೆ ಆತಂದ್ರೆ ಆಗಲ್ಲ ಮತ್ತೆ ನೋಡಕ, ಅದಕ್ಕೆ ಈಗ ಹೋಗ್ಬೇಕು. ಸರಿ ತಗೋರ್ ಹಂಗಾರ ನಾ ಬರ್ತೇನೆ ರೀ, ಹೋಗ್ಬರ್ತೇನೆ. ನಿಮ್ಮ ಮನೆ ಕಡೆ ಇರ್ರಿ ಹಂಗಾರ, ನಿಧಾನಕ್ಕೆ ಹೋರಿ, ಅವಸರ ಮಾಡ್ಕೋಬೇಡ್ರಿ ಮಾವರ. ಹಂಗಾರ ಬಿಸಿ ಬಿಸಿ ರೊಟ್ಟಿ ಮಾಡಿ ತಾಟ್ ಹಚ್ಚಿ ಬಿಡ್ಲೆ? ಆಯ್ತವ, ಮಾಡಿ ತಾಟ್ ಹಚ್ಚು. ಪಾರ್ವತಿ, ಯಾರ್ಯಾರು ಬರೋರು ಅದ್ರ ನಿಮ್ಮ ಊರಾಗಿಂದ? ಏನಾರು ಹೇಳಿದ್ರಾ ಸೀಟು? ಯಾಕಂದ್ರೆ ನಾನು ನನ್ನ ಮಗ ಸುಸಿನ ಕರಿಬೇಕು ಅಂತ ಅನ್ಕೊಂಡ್ವಿ, ಸೀಟ್ ಖಾಲಿ ಇಲ್ಲ ಅಂತ ವಿಚಾರ ಮಾಡಕತ್ತೀವಿ, ಅದ್ರ ಸಂಬಂಧ. ಅವ್ವ ಅಪ್ಪ ಅಮ್ಮ ಮತ್ತು ಇವರು ಗಿರ್ಜಕ್ಕರ ಅಷ್ಟೇ. ಓ 4 ಮಂದಿ ಬರಾಕತ್ರ? ಆಯ್ತಾಯ್ತು, ಅಂದ್ರೆ ಸೀಟ್ ನೋಡ್ಬೇಕಿತ್ತು ಅದಕ್ಕೆ. ಆಯ್ತು, ಯಾಕಂದ್ರೆ ಮನೆಯವ್ರನ್ನ ಫಸ್ಟ್ ಕರೆದು ಆಮೇಲೆ ಹೊರಗಿನವ್ರನ್ನ ಕರಿ ಅಂದಿದ್ನೆ. ಮತ್ತು ಈಗ ನಾ ಅಂದೆ ನನ್ನ ಮಗ ಸುಸಿನ ಕರಿಯಪ್ಪ ಅಂತಂದೆ, ಮತ್ತು ಸೀಟ್ ನೋಡ್ಬೇಕು ಅಂದ ಅರವಿಂದ, ಅದಕ್ಕೆ. ಹ್ಞೂ ಅಮ್ಮ, ನೀವು ಹೇಳೋದು ಸರಿನೇ, ಮೊದಲು ಮನೆಯವ್ರನ್ನ ಕರಿಬೇಕು, ಆಮೇಲೆ ಹೊರಗಿನವ್ರನ್ನ ಕರಿಬೇಕು. ನೀವು ಹೇಳೋದೇ ಬರೋಬ್ಬರಿ. ಅದಕ್ಕೆ ನಮ್ಮವ್ವ ನಮ್ಮಪ್ಪಗೆ ನಮ್ಮಮ್ಮಗೆ ಗಿರ್ಜಕ್ಕರಿಗೆ ಎಲ್ಲರಿಗೂ ಬರಕ್ಕೆ ಹೇಳಿದ್ದೆ. ಅಲ್ಲ ಶ್ರೀಕಂತ, ಏನಕ್ಕೆ ಅಂದ್ರೆ ನನಗೆ ಏನು ಮನೆಯವ್ರು ಅಲ್ಲ ಏನು ಹೇಳಿದ್ಲಕ್ಕೆ? ಅಯ್ಯೋ ಅಕ್ಕ, ಸುಮ್ಮನೆ ಇರಕ್ಕ ಹೋಗ್ಲತ್ತಾಗ, ಅಂದ್ರೆ ಮನೆಯವ್ರ ಅಂದ್ರೆ ಅವ್ರು ಬರಕ್ ಹೇಳಿದ್ರ ಬಗ್ಗೆ ಮಾತಾಡತ್ತಾರ, ಅವ್ರು ಹೋಗ್ಲಿ ಬಿಡು. ಏನಪ್ಪ ಏನು ಮಾತಾಡ್ತಾರೆ, ಏನೋ ಒಂದು ಲೆಕ್ಕನೇ ಹತ್ತಲ್ಲತ್ತಾಗ. ಅಯ್ಯಪ್ಪ, ಕೆಲಸದಿಂದ ಬಂದು ಸಾಕತ್ತು, ಒಂದು ಚಲೋತ್ತಂಗೆ ಚಹಾ ಕುಡಿತೀನಿ. ಮವರೇ, ನಾ ಚಹಾ ಮಾಡ್ಕೊಳತ್ತೀನಿ, ನಿಮಗೂ ತೊಂಬರ್ಲೇನ್ರಿ? ಬೇಡಮ್ಮ, ನೀ ಮಾಡ್ಕೊಂಡು ಕುಡಿ. ಅದು ಬೆಳಗಿಂದ ಸಂಜೆ ಮಟ್ಟ ಈ ಸ್ಟೂಡೆಂಟ್ಸ್ ಜೊತೆಗೆ ಬಡದಾಡಿರ್ತೀನಲ್ಲ, ಸಾಕಾಗೋಕೈತಿ. ಅದು ಅಲ್ಲದೆ ಇವತ್ತು ಕ್ವಶನ್ ಪೇಪರ್ ಬೇರೆ ರೆಡಿ ಮಾಡೋದಿತ್ತು. ಈಗ 27ನೇ ತಾರೀಕು ಎಕ್ಸಾಮ್ ಸ್ಟಾರ್ಟ್. ಅಯ್ಯೋ ಭಾಳ ಕೆಲಸ ಇತ್ತು, ಹಾಗಾಗಿ ಇವತ್ತು ಬರೋದು ಲೇಟ್ ಆಯ್ತು. ಅದಕ್ಕೆ ಚಹಾ ಮಾಡ್ಕೊಳ್ಳೋಣ ಅಂತ, ಇಲ್ಲಾಂದ್ರೆ ಅಲ್ಲೇ ಕುಡಿದು ಬರೋಣ ಅಂತಂದೆ ಇವರಿಗೆ. ಇವ್ರು ಇಲ್ಲ, ನಾನು ಬೇರೆ ಕೆಲಸ ಐತಿ, ನಿನ್ನ ಮನೆಗೆ ಬಿಟ್ಟು ನಾ ಮತ್ತೆ ಹೋಗ್ಬೇಕು ಅಂತ ಅಂದ್ರೆ, ಅದಕ್ಕೆ ಸೀದಾ ಮನೆಗೆ ಬಂದೆ ಮಾವರ. ಇದು ತಡಿ, ನಿಮಗೂ ಸ್ವಲ್ಪ ಕುಡೀರಿ, ಏನಾಗಲ್ಲ. ಮಸಾಲೆ ಚಹಾ ಮಾಡ್ತೇನೆ, ಚಲೋ ತೆಂಗ ಏಲಕ್ಕಿ, ಆಮೇಲೆ ಒಂದು ಇದು ಏನದು ಏನಂತಾರಪ್ಪ ಶುಂಠಿ ಎಲ್ಲ ಒಗದು. ಇಲ್ಲ ಬೇಡಮ್ಮ. ಯಾಕೆ ಮಾವ ಬೇಜಾರ್ನಾಗದಿರಂತಾರ? ನೀವು ಹಿಂಗೆ ಯಾವಾಗ ಬೇಜಾರ್ನಾಗ ಇರ್ತಿದ್ದಿಲ್ಲಪ್ಪ. ಅಯ್ಯೋ ಏನು ಮಾಡೋದು ಬಿಡಮ್ಮ, ಒಟ್ಟು ನನ್ನ ಹಣೆ ಬರೋಣ ಸರಿ ಇಲ್ಲ. ನಾನು ಮಾಡಿದ ತಪ್ಪು ಒಂಥರ ಅದು ಬೆನ್ನೇ ಬಿಡ್ಲಾರ್ದಂಗೆ ಆಗ್ಬಿಟ್ಟತಿ. ಯಾಕೆ ಏನಾತ್ ಮಾವರ? ಏನಂದರೆ ಅದು ನಿನ್ನ ಹತ್ರ ಮುಚ್ಚಿಡಕ್ಕೆ ಏನೈತವ ಗೊತ್ತಲ್ಲ ನಿಂಗೆ, ನಿಮ್ಮ ಅತ್ತಿ ವಿಷಯ. ಪಾಪಕ್ಕಿಗೆ ಊಟಕ್ಕೆ ಕರ್ಕೊಂಡು ಹೋಗ್ತೀನಿ, ರೆಡಿ ಆಗು ಅಂದೆ ನಿನ್ನೆ ಮಧ್ಯಾಹ್ನ. ಹ್ಞೂ ಅಂತ ರೆಡಿ ಆಗಕ್ಕೆ ಹೋದ್ಲು. ಅಷ್ಟೊತ್ತಿಗೆ ಈ ಅತ್ತಿ ಫೋನ್ ಮಾಡಿ ಬಾ ಊಟಕ್ಕೆ ನಾವೆಲ್ಲರೂ ಸೇರಿ ಹೊಂಟೀವಿ, ಎಲ್ಲದಿರಿ ನೀವು, ಬರ್ರಿ ಅಂತ ಒಂದೇ ಸಮನೆ ಕರೆಯಾಕತ್ಲು. ನಾನು ಎಷ್ಟು ಅದು ಅವಾಯ್ಡ್ ಮಾಡೋಕ್ಕೆ ನೋಡಿದೆ, ಆಗಲಿಲ್ಲ. ಕಡೆಗೆ ಅಲ್ಲಿ ಮತ್ತೆ ಕ್ಯಾನ್ಸಲ್ ಆಗಿ ಇಲ್ಲಿ ಬಂದೆ. ಈಗ ಮಠದ ಜಾತ್ರೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ, ಬಾ ಅನ್ನತ್ತೀನಿ, ಒಲ್ಲೆ ಅನ್ನತ್ತಾಳ. ಯಾಕಂತೆ?
ಯಾಕಂದ್ರೆ ಮತ್ತೆ ನಿಮ್ಮ ಫ್ಯಾಮಿಲಿಯಿಂದ ಫೋನ್ ಬರ್ತೈತಿ ಮತ್ತೆ ನನ್ನ ಅರ್ಧಕ್ಕೆ ಬಿಟ್ಕೊಟ್ಟು ಬರ್ತೀರಿ. ಜೀವನದಾಗ ನನ್ನ ಅರ್ಧಕ್ಕೆ ಬಿಟ್ಕೊಟ್ಟು ಬಂದ್ಬಿಟ್ರಿ. ಈಗ ಮತ್ತೆ ಜಾತ್ರೆಗೂ ಅರ್ಧಕ್ಕೆ ಬಿಡಲ್ಲ ಅಂತ ಏನು ಗ್ಯಾರಂಟಿ. ಅದಕ್ಕೆ ನಾ ಬರಲ್ಲ, ಈ ಥರ ಭಾಳ ಆಗ್ಯಾವು. ಮತ್ತೆ ಅಲ್ಲಿ ಕರ್ಕೊಂಡೋಗಿ ಅವ್ರು ನೋಡ್ತಾರೆ ಇವ್ರು ನೋಡ್ತಾರೆ, ನಾ ರಾಡಿನೂ ಬೇಡ ಏನೂ ಬೇಡ, ನಾ ಒಲ್ಲೆ ಅಂತಂದಾಳ. ಓ ಹ್ಞೂ ಪಾಪ. ಆದರೂ ಅತ್ತಿ ಅತ್ತಿ ಜಾಗದಾಗ ನಿಂತು ಯೋಚನೆ ಮಾಡಿದರೆ ಒಂಥರ ಬೇಜಾರಾಗೋದು ಸಹಜ ಅಲ್ಲ ಮಾವ. ಯಾರಿಗಾದ್ರೂ ಈ ಗಂಡನ ಜೊತೆಗೆ ಏನೋ ಇಷ್ಟು ವರ್ಷಕ್ಕೊಂದು ಹೊರಗೆ ಹೋಗ್ಬೇಕು ಅಂತ ಅಂದ್ಕೊಂಡು ಹೊಂಟಾಗ ಮತ್ತೆ ಇನ್ನೊಂದು ಕೆಲಸ ಬಂತು ಅಂತ ಕ್ಯಾನ್ಸಲ್ ಆಕೈತಿ ಅಂದರೆ ಅದೊಂಥರ ಬೇಜಾರಲ್ಲ. ಅದಕ್ಕೆ ಅವ್ರಿಗೆ ಹಂಗೆ ಆಯ್ತಾ ಏನೋ ಯಾರಿಗೆ ಗೊತ್ತು. ನನಗೆ ಅರ್ಥ ಆಕೈತಮ್ಮ ಆಕಿಗೆ ಬೇಜಾರಾತಂತೇಳಿ. ಆದ್ರೆ ಏನು ಮಾಡಲಿ ಹೇಳಿ, ನಾನು ಎದಿ ಉದ್ದ ಬೆಳೆದ ಮಕ್ಳು ಇದ್ರಿಗೆ ಮರ್ಯಾದೆ ತಗೊಳಕ್ ಆಗಲ್ಲಲ್ಲ. ಅದೇನೋ ಸರಿ ಮಾವ, ಆದರೆ ಏನು ಮಾಡೋದು. ಸರಿ, ನಾನು ಅತ್ತಿಗೆ ಫೋನ್ ಮಾಡಿ ಹೇಳ್ತೇನೆ. ನೀವು ಹೋಗ್ರಿ ಮನೆ ಕಡೆ, ಸೀದಾ ಅತ್ತಿ ರೆಡಿ ಹಾಕಳ ಕರ್ಕೊಂಡು ಹೋಗ್ರಿ. ಹೇಳ್ತೀಯಾ? ಹೇಳಿ ಮತ್ತೆ. ಹೇಳ್ತೀನಿ ತಗೋರಿ ಮಾವ, ನೀವು ಹೋಗಿ ಬರ್ರಿ ಆರಾಮಾಗಿ. ನಾನು ಜೀವನದ ಭಾಳ ಬೇಜಾರು ಮಾಡೀನಿ ಆಕಿಗೆ. ಎಷ್ಟಕ್ಕೆ ಈಗಾರ ನನ್ನಿಂದ ಒಂದು ಖುಷಿ ಕೊಡೋಣ ಅಂತ ಆಕಿಗೆ. ಸರಿ ಆತ್ ಮಾವ, ಹಾಗೆ ಆಗಲಿ. ನೀವು ಹೋಗ್ರಿ ಮನೆ ಕಡೆ, ನಾನು ಫೋನ್ ಮಾಡಿ ಹೇಳ್ತೀನಿ. ಏನು ನಾನು ಮಾವ ಆಗಲೇ ಮನೆ ಕಡೆ ಬರ್ತಾರ ಅಂತ ಹೇಳ್ತೇನೆ. ಸರಿ. ಎಲ್ಲಿಗೆ ಹೋಗೋದು? ಯಾರು ಏನೋ ಬರ್ತಾರಂತ ಹೇಳ್ತೇನೆ ಅಂದಲ್ಲ. ಅದು ಅತ್ತಿಯರ ಇದು ನನ್ನ ಕಾಲೇಜಿಂದ ಬಂದಲ್ಲ, ಅದಕ್ಕೆ ಚಾ ಕುಡಿತೀರಾ ಅಂತ ಕೇಳತ್ತಿದ್ದೆ ಮಾವರ್ನ. ಅದಕ್ಕೆ ಚಾ ಬೇಡ ಅಂತಂದ್ರೆ. ಅಲ್ಲ, ಚಾ ಬೇಡ ಅನ್ನೋದಕ್ಕೂ ಏನೋ ಬರ್ತಾರಂತ ಹೇಳ್ತೀನಿ ಅಂತ ಫೋನ್ ಮಾಡ್ತೀನಿ ಅಂದಲ್ಲ. ಅದು ನಮ್ಮ ಕಾಲೇಜ್ನಾಗಿಂದ ಒಂದು ಯಾವುದೋ ಇನ್ಸಿಡೆಂಟ್, ಅದ್ರ ಬಗ್ಗೆ ಮಾತಾಡತ್ತಿದ್ದೆ ಅಷ್ಟೇ. ಅದು ಹೇಳ್ತಾ ಹೋದರೆ ಮತ್ತೆ ಲಾಂಗ್ ಆಕತ್ತತ್ತಿಯರ, ಅದ್ರ ಸಂಬಂಧ. ಹೋಗ್ಲಿ, ಈಗ ನಾನು ಚಾ ಮಾಡ್ತೀನಿ, ನಿಮ್ಗೆ ಕೊಡ್ಲಾ? ಇಲ್ಲ ಬೇಡ. ಅಲ್ಲ, ಯಾಕೆ ಲೇಟ್ ಆತಲ್ಲ ಇವತ್ತು ಬರೋದು? ಅದು ಕ್ವಶನ್ ಪೇಪರ್ ರೆಡಿ ಮಾಡೋದಿತ್ತತ್ತಿಯರ, ಹಾಗಾಗಿ ಮುಗಿಸ್ಕೊಂಡು ಬರೋಕೆ ಅಂದರೆ ಲೇಟ್ ಆಕೈತಿ ಅಂತ ಆಲ್ರೆಡಿ ಹೇಳಿದ್ದೆ ಇವರಿಗೆ. ನಿಮಗೆ ಹೇಳಕ್ಕೆ ನೆನಪಾರಿದ್ದೆ. ಆಯ್ತಾಯ್ತು. ಏನು ಇನ್ನೂ ನಾಳೆನೂ ಲೇಟ್ ಆಕತ್ತಾ? ನೀನು ಎಷ್ಟು ದಿನ? ನಾಳೆ ಒಂದು ದಿನ ಲೇಟ್ ಆಗ್ಬೋದು, ಮತ್ತು ನಾಳೆದಿಂದ ರೆಗ್ಯುಲರ್ ಆಗಿ ಬರ್ತೀನಿ. ಆಮೇಲೆ ಎಕ್ಸಾಮ್ಸ್ 27ನೇ ತಾರೀಕಿಂದ ಸ್ಟಾರ್ಟ್ ಆತಿಯಾರ, ಸ್ವಲ್ಪ ಆವಾಗ ಬ್ಯುಸಿ ಇರ್ತೇನೆ. ಹೌದಾ? ಆಗಲಿ. ಇವತ್ತು ಇದು ಏನದು ಕ್ವಶನ್ ಪೇಪರ್ ಮನೆಗೆ ತೊಗೊಂಡು ಬಂದೀನಿ. ಇವತ್ತು ನೈಟೂ ಕುತ್ಕೊಂಡು ಸ್ವಲ್ಪ ರೆಡಿ ಮಾಡಬೇಕು. ಈಗ ಚಾಗಿ ಕುಡಿದು ಒಂದು ಸ್ವಲ್ಪ ತನ ಬಿಟ್ಟು ಒಂದು ಮನ್ಯಾಗ ಅಡುಗೆ ಏನೈತೆ ಮಾಡಿಕೊಂಡು ಆಮೇಲೆ ಕ್ವಶನ್ ಪೇಪರ್ ರೆಡಿ ಮಾಡಬೇಕು. ಹೌದಾ? ಸರಿ. ಇವತ್ತು ರಾತ್ರಿ ಊಟಕ್ಕೆ ಏನು ಅಡುಗೆ ಮಾಡತ್ತಿ? ಸರಿ, ನೀವು ಮಾತಾಡ್ಕೊರಿ, ನಾನು ಲೇಟ್ ಆತ್, ನಾ ಬರ್ತೇನೆ. ನೀವೇ ಕಡೆ ಹೊಂಟ್ರಿ? ಸ್ವಲ್ಪ ಕೆಲಸ ಐತಿ, ಅದಕ್ಕೆ ಹೋಗಿ ಬರ್ತೇನೆ. ಏನು ಫ್ಯಾಕ್ಟ್ರಿ ಕಡೆ ಆಗಲ್ಲ, ಬೇರೆ ಕಡೆನೇ ಹೊಂಟೇನಿ. ಅದನ್ನೇ ಕೇಳತ್ತೇನೆ ರೀ. ಫ್ಯಾಕ್ಟ್ರಿಗೆ ಇವ್ರು ಹೋಗ್ಯಾರಲ್ಲ ಹುಡುಗರು, ಮತ್ತು ನೀವ್ಯಾಕೆ ಹೋಗ್ತೀರಿ ಅಂದೆ. ಸ್ವಲ್ಪ ಬೇರೆ ಕೆಲಸ ಐತಿ, ಬಂದು ಹೇಳ್ತೇನೆ ಆತ. ಅಲ್ಲ ತಡ್ರಿ. ಅಯ್ಯೋ, ಏನು ಕೆಲಸ ಅಂತ ನೆಟ್ಟಿಗೆ ಕೇಳಲ್ಲ. ಅದು ನನಗೆ ಇವತ್ತು ಜಾಸ್ತಿ ಅಡುಗೆ ಏನು ಮಾಡೋಕ್ಕಾಗಲ್ಲ ಅತ್ಯಾರ. ಪಲಾವನ್ನ ಮಾಡಿ, ಅಂದರೆ ಕ್ವಶನ್ ಪೇಪರ್ ಸ್ವಲ್ಪ ಬರೆಯೋದಿತ್ತು. ಆಯ್ತು ತಗೋರವ. ನೀನು ಇವತ್ತೇನು ಅಡುಗೆ ಕೆಲಸ ಮಾಡಬೇಡ, ಆಕೆ ಮಾಡ್ತಾಳೆ. ನೀನು ಹೋಗಿ, ನೀನು ಕ್ವಶನ್ ಪೇಪರ್ ಏನೋ ರೆಡಿ ಮಾಡ್ಕೊಳ್ಳೋದೈತಂದ್ರೆ ಅದನ್ನೇ ಮಾಡ್ಕೊ. ಥ್ಯಾಂಕ್ಸ್ ಅತ್ಯಾರ. ಅಲ್ಲ ಅಮ್ಮ, ನಾನು ಎಲ್ಲ ಅಡುಗೆ ಹೆಂಗೆ ಮಾಡೋಕ್ಕಾಗತ್ತತ್ಯಾರ? ಒಬ್ಬಕ್ಕೆ ಇಷ್ಟು ಜನಕ್ಕೆಲ್ಲ ಅಡುಗೆ ಮಾಡೋಕ್ಕಾಗತ್ತಾ? ಅಲ್ಲ, ಮತ್ತೆ ಆಕಿದೇನೋ ಕ್ವಶನ್ ಪೇಪರ್ ರೆಡಿ ಮಾಡೋದೈತಂತಲ್ಲ. ನಾನು ಅಡುಗೆ ಎಲ್ಲ ಬಂದು ಮಾಡೋಕೆ ಹೋಗಲ್ಲವ, ಇಬ್ಬಿಬ್ರು ಸ್ವಸ್ತ್ಯಾರನ್ನ ಇಟ್ಕೊಂಡು. ಅದಕ್ಕೆ ಹೇಳಕತ್ತೇನೆ. ಬೇಕಾದ್ರೆ 1-2 ಪಲ್ಯ ಆರ್ಡ್ರ್ ಮಾಡಿರಿ, ನಾನೇ ಆರ್ಡ್ರ್ ಮಾಡ್ತೀನಿ. ಅದ್ರಾಗ ಏನೈತಿ? ಕಾಜು ಮಶ್ರೂಮ್ ಒಂದು, ಆಮೇಲೆ ಇಲ್ಲ ಕಾಜು ಪನ್ನೀರ್ ಒಂದು, ಇಲ್ಲ ಮತ್ತು ಪಾಲಕ್ ಪನ್ನೀರ್. ಒಟ್ಟಿನಲ್ಲಿ ಯಾವುದಾದ್ರೂ 1-2 ಥರ ಪಲ್ಯ ಆರ್ಡ್ರ್ ಮಾಡ್ತೀನಿ. ಆಮೇಲೆ ಇದು ಏನದು ರೈಸ್ ಯಾವುದು ಆರ್ಡ್ರ್ ಮಾಡಲಿ ಹೇಳ್ರಿ? ರೈಸ್ ರೋಟಿ ಎಲ್ಲ ಅಲ್ಲೇ ಆರ್ಡ್ರ್ ಮಾಡಿಬಿಡ್ತೀನಿ. ಅಲ್ಲ ಅಕ್ಕ, ಅದು ಆರ್ಡ್ರ್ ಮಾಡಿ ತಿನ್ನೋದು ಅಷ್ಟು ಒಳ್ಳೇದಲ್ಲ ಅಂತೇನೆ ನಾನು. ಇದು ಎಲ್ಲ ಅವನ್ನೆಲ್ಲ ತಂದು ಹೋಟ್ಲಿಂದ ಅದು ರಾತ್ರಿ ಟೈಮ್ ಹೆವಿ ಅನ್ನಿಸ್ತೈತಿ. ಅದು ನೀನು ತಿಂತೀರಿ ಅಂತ ಮನೆಗೆ ಏನಾರ ಮಾಡ್ಕೊಂಡಿದ್ರಕ್ಕಿತ್ತು. ಹಂಗಾರೆ ನೀನೇ ಕುತ್ಕೊಂಡು ಅಡುಗೆ ಮಾಡು ಇಷ್ಟು ಜನಕ್ಕೂ. ನಾನು ಒಬ್ಬಕ್ಕೆ ಮಾಡಿಬಿಡ್ಬೇಕಂದ್ರೆ ನನಗೇನು ಆಗಲ್ಲಪ್ಪ, ಎಲ್ಲರಿಗೂ ಅಡುಗೆ ಮಾಡಿಡೋಕ್ಕಾಗೋದಿಲ್ಲ. ಅದಕ್ಕೆ ಹೋಟೆಲ್ನಾಗ ಆರ್ಡ್ರ್ ಮಾಡಿ ತರ್ಸಾತೀನಿ. ಎಲ್ಲರಿಗೂ ಮಾಡೋಕೆ ಸ್ವಲ್ಪ ದುಡ್ಡು ಹೋಗ್ತೈತೆ ಅಷ್ಟೇ, ಹೋದ್ರೋಗ್ಲಿ, ಏನು ತೊಂದರೆ ಇಲ್ಲ. ಹಬ್ಬಮ್ಮ ಅಂದರೆ ಭಾಳ ಅಂದರೆ ಒಂದು 2,000 ರೂಪಾಯಿ ಆಗ್ಬೋದು. ಏನು ದೊಡ್ಡಾಗದ? ಅದಕ್ಕೆ ನನಗೆ ಅಡುಗೆ ಎಲ್ಲ ಮಾಡೋಕ್ಕಾಗಲ್ಲ. ಲಕ್ಷ್ಮಿ ಹೇಳೋದು ಬರೋಬ್ಬರಿ ಐತಿ. ರಾತ್ರಿ ಹೊತ್ತಿನಾಗ ಅಷ್ಟೊಂದೆಲ್ಲ ಬೇಡ. ಹಿಂಗೆ ಮಾಡು, ಲೈಟಾಗಿ ಬೇಕಾರೆ ಒಂದು ಪಲಾವ್ ಮಾಡಿಬಿಡು, ಬಿಸಿ ಪಲಾವ್ ಮಾಡು. ನಿಮ್ಮ ಮಾವಿಗೆ ಬರೀ ಅನ್ನ ಉಣ್ಣಕ್ಕೆ ಇಷ್ಟ ಆಗಲ್ಲ. ನಾವು ನಿಮ್ಮ ಮಾವು 2, ನನಗೊಂದು 2, ನಿನ್ನ ಗಂಡಿಗೆ 2. ಅಯ್ಯೋ, ಹಂಗಲ್ಲಿ ನೋಡಕ್ಕೆ ಹೋದ್ರೆ ಎಲ್ಲರಿಗೂ ಚಪಾತಿ ಬೇಕು. ಹೋಗಲಿ ಬಿಡು, ರೈಸ್ ಆರ್ಡ್ರ್ ಮಾಡು. ಇದು ರೈಸ್ ಆರ್ಡ್ರ್ ಅಂತೇನೆ ನಾನು. ನೋಡು, ಬಿಸಿ ಪಲಾವ್ ಮಾಡು. ಪಲಾವಾ? ಸರಿ ಮಾಡ್ತೀನಿ.